ನಮ್ಮ ಮನೆ ದೇವರು ಇಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು ಪ್ರಾಣ. ಈ ಫಿಲಮು ನೋಡಬೇಕು. ನಂದೇ ಕಣ್ಬಾ ಅವೆಲ್ಲ ತಗೊಂಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ, ನಮ್ಮ ಅಪ್ಪು ಸರ್ ಅವ್ರದ್ದು ಬರ್ತ್ಡೇ ಆಗಿರೋದ್ರಿಂದ ನಮ್ಮೂರಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇವಾಗ ಥಿಯೇಟ್ರ್ನಲ್ಲಿ ರಿಲೀಸ್ ಆಗಿರುವಂತಹ ಜಾಕಿ ಮೂವಿ ರಿಲೀಸ್ ಆಗಿದೆ, ರಿಲೀಸ್ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ ಮತ್ತು ಅಲ್ಲಿ ಜನ ಬಂದಿರುವಂಥ ಅಭಿಮಾನಿಗಳು ಯಾವ್ಯಾವ ರೀತಿ ಇದ್ರ ಬಗ್ಗೆ ಹೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅನ್ನೋದಾದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ಹೋಗೋಣ, ಹೇಗೆ ಮಾಡ್ತಿದ್ದಾರೆ ಬರ್ತಡೇನ, ಅಲ್ಲಿ ಏನೇನು ಫಂಕ್ಷನ್ ಏನೇನು ಮಾಡಿದ್ದಾರೆ, ಏನೇನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಅಪ್ಪು ಸರ್ ಬಗ್ಗೆ ಒಂದೆರಡು ಮಾತು. ಅಪ್ಪು ಸರ್ ಬಗ್ಗೆ ಇವತ್ತು ಹುಟ್ಟದಬ್ಬದ್ದು ಇದು ಪ್ರಯುಕ್ತ ನೀವು ಮಾಡ್ತಾ ಇದ್ದೀರಲ್ವಾ, ಅದ್ರ ಬಗ್ಗೆ ಮಾತು ಹೇಳಿ. ಏನು ಹೇಳ್ತೀರಾ? ಅಪ್ಪು ಸರ್ ಯಾವತ್ತು ಏನು ತುಂಬ ಅಭಿಮಾನಿನೇ. ಅವ್ರ ಬರ್ತಡೇ ದಿನನೇ ನಂದು ಬರ್ತಡೇ ಇರೋದ್ರಿಂದ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅವ್ರ ನೆನಪಿಗೋಸ್ಕರ ನಾವು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಅಪ್ಪು ಒಬ್ಬ ಅಭಿಮಾನಿಯಾಗಿ ಹೇಳಬೇಕು ಅಂತ ಅಂದರೆ, ಎಲ್ಲರದು ಪಿಕ್ಚರ್ಗಳು ಬರ್ತಾ ಇದೆ, ನಮ್ಮ ಬಾಸ್ದು ಪಿಕ್ಚರ್ ಇಲ್ಲ. ತುಂಬ ನೋವಾಗುತ್ತೆ ಸರ್, ಹೇಳ್ಕೊಳಕ್ಕಾಗಲ್ಲ. ಅದು ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಯಾಕೆ ಅಂತ ಅಂದರೆ, ರೀಸೆಂಟಾಗಿ ಎಂತೆಂಥ ಫಿಲ್ಮ್ಗಳು ಬರ್ತಾ ಇದೆ, ನಮ್ಮ ಅಪ್ಪು ಬಾಸ್ ಒಂದು ಫಿಲ್ಮ್ ಇಲ್ಲ. ನಾವು ಹೋಗೋಕ್ಕೆ ಒಂದು ಕ್ರೇಜ್ ಇಲ್ಲ. ಥಿಯೇಟ್ರ್ ನೋಡಿ ತುಂಬಾ ದಿನಗಳಾಗ್ಬಿಟ್ಟಿದೆ, ವರ್ಷಗಳಾಗ್ಬಿಟ್ಟಿದೆ, ಆ ಥರ ಆಗಿದೆ. ಆಸೆನೇ ಬಿಟ್ಬಿಟ್ಟಿದ್ದೀನಿ ಸರ್. ನೀನು ಮಾಯಾ ರಿಲೀಸ್ ಆಯ್ತಲ್ವಾ ಇವಾಗ ಜಾಕಿ ಮೂವಿ, ನೋಡಿದ್ರ ಅದನ್ನ? ಇಲ್ಲ ಸರ್, ಬೇಜಾರಾಗುತ್ತೆ. ಅವರಿದ್ದ ಅವ್ರ ಅಭಿಮಾನಿನೇ, ಅವರಿದ್ರೆ ನೋಡೋದಾಗಿತ್ತು. ಅವರಿಲ್ಲ ಅಂದಾಗ ಅದು ಫಿಲಮ್ ನೋಡೋಕ್ಕೂ ನಮ್ಗೆ ಬೇಜಾರ. ಪ್ರತಿ ವರ್ಷ ಇದೇ ರೀತಿ ನೀವು ಆಚರಿಸ್ತೀರಾ ನೀವು? ಸರ್ ಹೌದು ಸರ್, ಪ್ರತಿ ವರ್ಷ ನಾವು ಅಪ್ಪು ಅವ್ರ ಹೆಸರು ಹೇಳ್ಕೊಂಡು, ನಮ್ಮ ಭಾಷೆ ಹೆಸರು ಹೇಳ್ಕೊಂಡು ಈ ಥರ ಎಲ್ಲ ಮಾಡ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೀವು ಏನ್ ತೋರಿಸಿದ್ರ, ಯಾವಾಗಲೂ ನಿಮ್ಗೆ ಚಿರುಣಿಯಾಗಿರ್ತೀನಿ. ಏನೋ ನಮ್ಮ ಕೈಲಾದದ್ದು ಜನಗಳಿಗೆ ಏನೋ ಇಲ್ಲ ನೋಡಿ, ಯಾರು ಬಂದರೆ ಬಿಡ್ತಾ ಇಲ್ಲ, ಎಲ್ಲರನ್ನೂ ಅಡ್ಡಾಗ್ತಾ ಇದ್ದೀವಿ. ಆದರೂ ಮನಸ್ಸಲ್ಲಿ ಒಂದು ನೋವಿರುತ್ತೆ, ಏನೂ ಮಾಡೋಕ್ಕಾಗಲ್ಲ ಸರ್. ನಮ್ಮ ನೋವು ನಲಿವಲಿ ನೀವೇ ಎಲ್ಲ. ಅಭಿಮಾನಿ ಆಗಿದ್ದು ಆಡಂಬರದಿಂದಲ್ಲ, ಗುಣವ ಕಂಡು ಸೋಲದವನೇ ಇಲ್ಲ. ನೀ ಪುನೀತ, ನೀ ನಮ್ಮ ಸ್ವಂತ. ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅಪ್ಪು ಸರ್ ಅಜರಾಮರ. ಅಪ್ಪು ಸರ್ ಯಾವತ್ತಿದ್ರು ದೇವರೇ. ಅವ್ರನ್ನ ಪ್ರೀತಿಯಿಂದ ಬಂದರೆ ಎಲ್ಲರೂ ಪ್ರೀತಿಯಿಂದ ನೋಡಿ, ಪ್ರೀತಿಯಿಂದ ಕೇಳಿ. ಅಪ್ಪು ಸರ್ ಎಲ್ಲ ಮನಸ್ಸಲ್ಲೂ ಇದ್ದಾರೆ, ಎಲ್ಲರ ಮನದಲ್ಲೂ ಇದ್ದಾರೆ, ಎಲ್ಲರ ನಗುವಲ್ಲೂ ಇದ್ದಾರೆ, ಎಲ್ಲರ ಕನಸಲ್ಲೂ ಇದ್ದಾರೆ, ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಜೈ ಅಪ್ಪು ಬಾಸ್. ನೋಡಿ, ಐದೈದು ಸಲ ತಿಂತಾರದು, 5 ಸಲ ತಿಂತಾವನೆ ಬರ್ತಡೇ ಅಂತ ಹೇಳ್ತಾರ. ಅಪ್ಪು ಸರ್ ಅದು ನಿಮ್ಗೆ ಹೌದು, ತುಂಬಾ ಇಷ್ಟ. ಹೌದು, ಡ್ಯಾನ್ಸ್ ಅವೆಲ್ಲ ಮಾಡೋದಲ್ಲ ಇಷ್ಟ? ಹೌದು. ಅಷ್ಟನಾ? ಏನೇನು ಇಷ್ಟ? ನಾವು ಡ್ಯಾನ್ಸ್ ಇಷ್ಟ. ಒಂದು ಡೈಲಾಗ್ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಅಭಿಮಾನಿ ಆದಂತ ಈ ಪುಟ್ಟ ಅಭಿಮಾನಿ ಬಂದಿದ್ದಾನೆ. ಏನ್ ಹೇಳ್ತಾನೆ ಅಂತ ನಮ್ಗೆ ಕೇಳೋಣ. ಹೇಳಪ್ಪ ಒಂದು. ಏನು? ಆಕಾಶದ ಮೇಲೆ ಸಾರ ಸ್ಟಾರು, ಭೂಮಿ ಮೇಲೆ ದೊಂದೆ ಸ್ಟಾರು, ಅವರೇ ನಮ್ಮ ಪವರ್ ಸ್ಟಾರು. ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡ. 100 ಕೋಟಿ ಫಿಲ್ಮ್ ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ 100 ಕೋಟಿ ಮನಸ್ಸು ಜನ ಕದಿಯೋದು ಒಬ್ಬರೇ ಸ್ಟಾರ್, ಅವರೇ ನಮ್ಮ ಪವರ್ ಸ್ಟಾರ್ ಅಪ್ಪು ಬಾಸ್ಕೆ.
ಮೂವಿಗೆ ಈಗ ನಮ್ಮ ಅಪ್ಪು ಸರ್ ಬಾಸ್ದು ಜಾಕಿ ಮೂವಿ ರಿಲೀಸ್ ಆಗಿದೆ. ಇವತ್ತು ಹೋಗ್ಬಿಟ್ಟು ಅದನ್ನ ವಿಸಿಟ್ ಹಾಕೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದೀವಿ. ಅಲ್ಲಿ ಹೇಗಿದೆ ಕ್ರೌಡು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತೀವಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬನ್ನಿ, ಶಾಂತಿ ಥಿಯೇಟ್ರಲ್ಲಿ ಹಾಕಿದ್ದಾರೆ ರಾಮನಗರದಲ್ಲಿ. ನಾವೆಲ್ಲ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಇವಾಗ ನೋಡೋಣ ಅದು ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ. ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಪೂರ್ತಿ ವಿಡಿಯೋನ ನೋಡಿ ಪ್ಲೀಸ್. ನೋಡಿ ಎಲ್ಲರೂ ಒಂದೇ ಸಲ ಹೇಳ್ಬೇಕು, ಜೈ ಅಪ್ಪು ಬಾಸ್, ಅಪ್ಪು ಬಾಸ್ ನಾನು ಸ್ಪಾಟ್ ಇವಾಗ ಥಿಯೇಟರ್ ಹತ್ರ ಬಂದಿದ್ದೀವಿ. ಇವಾಗ ಬನ್ನಿ ಒಳಗಡೆ ಹೋಗ್ಬಿಟ್ಟು ಅಭಿಮಾನಿಗಳು ಬಂದು ಬರೋರ ಹತ್ರ ಎಲ್ಲರ ಹತ್ರನೂ ಮಾತಾಡೋಣ, ಅವರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಮೂವಿ ನೋಡಿದ್ರೆ ಏನಂತ ಅಣ್ಣ ಅದು ಚೆನ್ನಾಗಿದೆ ಮೂವಿ. ನಮ್ಮ ಅಣ್ಣಂದು ಪಾಪ ಅವ್ರು ಇಲ್ಲ ಇವಾಗ, ನಂಗೆ ಸಖತ್ ಬೇಜಾರಿರ್ತದೆ. ನಾನು 11 ಡೇಟು 10ನೇ ತಿಂಗಳು 2010 ನೋಡಿರೋ ಫಿಲಿಮು. ನಾನು ಪುನಃ ನೋಡಿದ್ದೀನಿ ಫಿಲಿಮ್ ಹಿಡಿದು. ಬಟ್ ಇನ್ನೂವರೆಗೂ ನಾನು ಥಿಯೇಟ್ರಿಗೆ ಬರಲಿಲ್ಲ. ಈ ಅಣ್ಣನ ಫಿಲಿಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನೋಡೋಕೆ ಬಂದಿದ್ದೀನಿ ಅಣ್ಣ. ಹೇಗಿದೆ ಅಣ್ಣ ಒಳಗಡೆ? ಅಣ್ಣ ಸಖತ್ತಾಗಿದೆ ಅಣ್ಣ, ಫಿಲಿಮ್ ಚೆನ್ನಾಗಿದೆ ಅಣ್ಣ. ಓಕೆ ಅಣ್ಣ, ಆಯ್ತು. ನನ್ನ ಹೆಸರು ಮೂವಿ ಸರ್, ಇದು 50-60 ಸಲ ನೋಡಿದ್ದೀವಿ ನಾವು. ಪುನೀತ್ ರಾಜ್ಕುಮಾರ್ ಅಂದರೆ ಪ್ರಾಣ. ಅವ್ರಿಗೋಸ್ಕರ ನಾವು ಪ್ರಾಣ ಕೊಡಬೇಕಾಯ್ತು. ಆದರೆ ನಮ್ಮ ಮನೇಲಿ ಕೈಕಾಲು ಕಟ್ಟಾಕ್ಬಿಟ್ರು. ಅವ್ರ ಮನೇಲಿ ಊಟ ಮಾಡಿದ್ದೀವಿ, ಅನ್ನ ತಿಂದಿದ್ದೀವಿ, ಅಣ್ಣವ್ರು ಇದ್ದವು ಎಲ್ಲ ಕೈಯಲ್ಲೆಲ್ಲ ಹಾಕ್ಸ್ಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ನ ರಾಜ್ ಪಿಕ್ಚರ್ ಶೂಟಿಂಗಲ್ಲಿ ತಪ್ಕೊಂಡ್ರು. ನಮ್ಮ ಹುಡುಗರನ್ನೆಲ್ಲ ಕರೆಸಿ ಫೋಟೋ ಹಿಡಿಸಿದ್ರು. ಅವರು ಅಂದರೆ ನನಗೆ ಪ್ರಾಣ. ಈ ಫಿಲಮು ನೋಡಬೇಕು. ಇನ್ನೂ ನಾನು 100 ಸಲ ಆಗಿದ್ರು ನೋಡ್ತೀನಿ. ಈ ವಾರದ ಪ್ರತಿಯೊಂದನ್ನು ನಾನು ಬ್ಲ್ಯಾಕ್ ಬಡ್ಡೆ ಮಳವಳ್ಳಿ ಮಹಾಲಕ್ಷ್ಮಿಯಲ್ಲಿ ಮಾರ್ನಿಂಗ್ ಶೋ ನೋಡ್ತಾ ಇದ್ದವನು. ನನಗೆ ಪುನೀತ್ ಅಂದರೆ ಪ್ರಾಣ ಸರ್, ತುಂಬ ಸರ್. ಆ ಫಿಲಮ್ ನೋಡುವಾಗ ನಿಜವಾಗ್ಲೂ ಈಗಲೂ ನಮ್ಮ ದೇವರು ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ನಮ್ಮ ಮನೆ ದೇವರು ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು ಮುಗಿದೋಗ್ಬಿಟ್ಟಿದೆ. ನನ್ನ ಫಿಲಮ್ ಯಾವಾಗ ಮಾಡಿದ್ರೆ ಏನೋ ಆ್ಯಕ್ಟಿಂಗ್ ಯಾರು ಫೇಲ್ ಆಗಲ್ಲ. ಯಾವಾಗ ಮಾಡಿದ್ರೆ ಪುನಃ ಜನ್ಮ ನಾವು ಮಾಡೋಕ್ಕಾಗಲ್ಲ. ಇನ್ಮೇಲೆ ಮಾಡ್ತಾರೆ ಎಂಬ ನಂಬಿಕೆ ನಾವನ್ನ ಬರ್ಬೇಕಂತ ಕೇಳ್ಕೊಡ್ತಿದ್ವಿ. ಮೂವಿ ಇನ್ನೂ ನೋಡ್ತಾನೆ ಇದ್ರೆ ಬೇಜಾರಾಗಲ್ಲ, ಯಾವಾಗಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಪ್ಪು ಬಾಸ್ ಇಲ್ಲದೆ ಆದರೂ ಮತ್ತೆ ರೀ-ರಿಲೀಸ್ ಆಗ್ತಾರೆ, ಮೂವಿ ನೋಡ್ತಾನೆ ಇರ್ತೀವಿ. ಯಾವಾಗಲೂ ಇದ್ರು ಪವರ್ ಸ್ಟಾರೇ. ಅಪ್ಪು ಬಾಸ್ಗೆ ಜೈ. ಎಂದು ನಿಮ್ಮ ಹೊರತು ಈ ಪಯಣ ಸಾಗಲ್ಲ. ನಮ್ಮ ನೋವು ನಲಿವಲಿ ನೀವೇ ಎಲ್ಲ. ಅಭಿಮಾನಿಯಾಗಿದ್ದು ಆಡಂಬರದಿಂದಲ್ಲ, ಆ ಗುಣವ ಕಂಡು ಸೋಲದವನೇ ಇಲ್ಲ. ನೀ ಪುನೀತ, ನೀ ನಮ್ಮ ಸ್ವಂತ.